ಬ್ರದರ್, ಏನನ್ನಿಸ್ತು ಜಗಳ ನಿನಗೆ? ಅದಕ್ಕೆಲ್ಲ ಯಾರೋ ತಲೆ ಕೆಡಿಸ್ಕೊಂತಾರೆ. ಅವಳು ಏನೇನೋ ಮಾತಾಡಿ ತನ್ನ ತಪ್ಪನ್ನೇ ಮುಚ್ಚಾಕೋದಿಕ್ಕೆ ಹೋದ್ರೆ ನಾನು ಕೇಳ್ತೀನಾ? ಅಲ್ಲ, ಅಪ್ಪನ ಸಪೋರ್ಟ್ ತೊಗೊಂಡು ನನ್ನ ಬಾಯಿನೇ ಮುಚ್ಚಕ್ಕೆ ಹೋಗ್ತಾಳೆ. ನಾನು ಇದನ್ನೆಲ್ಲ ಒಪ್ತೀನಾ? ಅದು ಸರಿ. ಅವಳಿಗೆ ಆ ಪ್ರಧಾನ ಜೊತೆ ಸಂಬಂಧನ ಕಡ್ಕೊಳ್ಳೋಕೆ ಇಷ್ಟ ಇಲ್ಲ, ಸುಮ್ಮನೆ ಆರ್ಗ್ಯೂ ಮಾಡ್ತಾಳೆ. ಅದಕ್ಕೆ ಅವಳು ಕ್ಲಿಯರಾಗಿ ಹೇಳಿದ್ದೀನಿ, ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ಅಂತ. ಸರಿ, ಇದು ನಿಲ್ಗೆ ಬಿಟ್ಬಿಡ್ತೀಯಾ? ಏನೋ ಮಾಡೋದು ಬ್ರದರ್, ಹೀಗೆ ಬಿಟ್ಟರೆ ಇದಕ್ಕೆ ಕೊನೆ ಇರಲ್ಲ. ಆ ಪ್ರಧಾನ್ ಫೋನ್ ಮಾಡೋದು, ಕದ್ದು ಮೀಟ್ ಮಾಡೋದು, ಇದೆಲ್ಲ ಚಾನ್ಸಸ್ ಇರುತ್ತೆ. ನೋಡು, ನಿನ್ನ ಸಂಸಾರ ಹಾಳು ಮಾಡಿಬಿಡ್ತಾನವನು, ಹೇಳ್ತಾ ಇದ್ದೀನಿ. ನಾವು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇ ಹೋದರೆ ಅವನು ಇದನ್ನೇ ಅಭ್ಯಾಸ ಮಾಡ್ಕೋತಾನೆ. ನಾವು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನಿನ್ನ ತಂಟೆಗೂ ಬರಲ್ಲ. ಹೇಗೋ ಮಾಡೋದು ಅದನ್ನು? ನಾನಿಲ್ವಾ ಬ್ರದರ್ ನಿನ್ನ ಜೊತೆ? ಯಾಕೆ ತಲೆ ಕೆಡಿಸ್ಕೋತೀಯ? ನಾವು ಆ ಪ್ರಧಾನ ಬುದ್ಧಿ ಕಲಿಸೋಣ. ಬ್ರದರ್, ಕೆಲವ್ರಿಗೆ ಬೇರೆ ಥರನೇ ಬುದ್ಧಿ ಕಲಿಸ್ಬೇಕಾಗತ್ತೆ. ಈ ಪ್ರಧಾನೂ ಅದೇ ಜಾತಿ. ಬಾ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ. ಎಲ್ಲಿಗನೇ? ಬ್ರದರ್, ಕೆಲವರಿಗೆ ಬೇರೆ ಥರನೇ ಬುದ್ಧಿ ಕಲಿಸ್ಬೇಕಾಗತ್ತೆ. ಈ ಪ್ರಧಾನ ಆ ಜಾತಿಗೆ ಸೇರಿದವನು. ಬಾ, ನೀನು ತಲೆ ಕೆಡಿಸ್ಕೋಬೇಡ. ಬ್ರದರ್, ಎಲ್ಲ ಸರಿ ಹೋಗುತ್ತೆ. ಬಾ ಬ್ರದರ್. ನಾನು ನಂಬಕ್ಕೆ ಆಗ್ತಾ ಇಲ್ಲ ಪ್ರೇಮ್. ಸಾಕ್ಷಿ ಇಷ್ಟೆಲ್ಲ ಕಸರತ್ ಮಾಡಿದಾಳ ನಿಮ್ಮನ್ನ ಮತ್ತೆ ಮೈತ್ರಿಯನ್ನ ಒಂದು ಮಾಡಬೇಕು ಅಂತ. ನನಗೂ ನಿಮ್ಮಷ್ಟೇ ಶಾಕ್ ಆಗಿದೆ ಸ್ವಾತಿ. ಮೊದಲು ಸಾಕ್ಷಿ ಮೈತ್ರಿ ವಿಷಯ ಮಾತಾಡುವಾಗ ನಾನು ಅದನ್ನು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ಅವಳ ವಿಷಯ ಬಂದಾಗೆಲ್ಲ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಆದರೆ ಅದು ಈ ಹಂತಕ್ಕೆ ಹೋಗಿ ಬೆಳೆಯುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ರಿಯಲಿ ಶಾಕಿಂಗ್ ಪ್ರೇಮ್. ಸಾಕ್ಷಿ ನಿಮ್ಮ ಹೆಂಡತಿಯನ್ನು ಐಡೆಂಟಿಟಿ ಮರೆತು ಯಾರೋ ಕಲಾವಿದೆನ ಕರ್ಕೊಂಡು ಬಂದು ಮೈತ್ರಿ ಮುಂದೆ ನಾಟಕ ಮಾಡಿಸೋ ಹಂತಕ್ಕೆ ಹೋಗಿದ್ದಾಳೆ ಅಂದರೆ ಇಟ್ಸ್ ಟೂ ಮಚ್. ಈಗ ಸಾಕ್ಷಿ ಮುಂದೆ ಇರೋದು ನನ್ನ ಮೈತ್ರಿ ಮದುವೆ ಅಷ್ಟೇ. ಶಿ ಈಸ್ ವೆರಿ ಡೆಸ್ಪರೇಟ್. ಪ್ರೇಮ್, ಒಂದು ಪ್ರಶ್ನೆ ಕೇಳಲ್ಲ? ಏನು ಸ್ವಾತಿ? ನೀವು ಮೈತ್ರಿನ ಪ್ರೀತಿಸ್ತೀರಾ? ಅದು ಮುಗಿದು ಹೋಗಿರೋಂಥ ಕತೆ ಸ್ವಾತಿ. ಆದರೆ ನಿಮ್ಮ ಅಕ್ಕ ನೋಡಿದ್ರೆ ಈಗ ಅದಕ್ಕೆ ಜೀವ ತುಂಬೋದಕ್ಕೆ ನೋಡ್ತಾ ಇದ್ದಾರೆ. ನಾನು ಅವತ್ತು ಮೈತ್ರಿ ಮೀಟ್ ಮಾಡಿದಾಗ ನನ್ನ ಪರ್ಸ್ನಲ್ ವಿಷಯದ ಬಗ್ಗೆ ಅವಳಿಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಆಶ್ಚರ್ಯ ಆಗಿತ್ತು. ಆದರೆ ಬೇಲಿನೇ ಎದ್ದು ಹೊಲ ಮೇದ ಹಾಗೆ ನಮ್ಮ ಪರ್ಸ್ನಲ್ ಲೈಫ್ನೆಲ್ಲ ನಿಮ್ಮ ಅಕ್ಕ ಹೋಗಿ ಮೈತ್ರಿ ಹತ್ರ ಹೇಳ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಸಾಕ್ಷಿ ಮೈತ್ರಿ ಮುಂದೆ ಅಷ್ಟೊಂದು ಪ್ರಿಟೆಂಡ್ ಮಾಡಿ ಸುಳ್ಳು ಕತೆ ಹೇಳಿದಾಳೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಪ್ರೇಮ್. ಪ್ರೇಮ್ ಹೆಂಡತಿ ಕೆಟ್ಟೋಳು ಅಂತ ತನ್ನ ಬಗ್ಗೆ ತಾನೇ ದೂಷಿಸ್ಕೊಂಡಿದ್ದಾಳಲ್ಲ ಪ್ರೇಮ್. ಅದರಿಂದ ಎಷ್ಟು ಅನರ್ಥಗಳಾಗತ್ತೆ ಅಂತ ಸಾಕ್ಷಿಗೇನಾದರೂ ತಿಳುವಳಿಕೆ ಇದೆಯಾ? ಇಷ್ಟು ದಿನ ಮೈತ್ರಿ ನನ್ನ ಬದುಕಿಂದ ದೂರ ಇದ್ಲು. ಆದರೆ ಈಗ ಸಾಕ್ಷಿ ಅವಳನ್ನ ಹತ್ರ ಕರ್ಕೊಂಡು ಬಂದು ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಹೊಸ ಭಾವನೆಗಳನ್ನ ಹುಟ್ಟಾಕಿದ್ದಾರೆ. ಇದನ್ನ ಸಾಕ್ಷಿ ಹತ್ರನೇ ಮಾತಾಡಬೇಕಾಗಿತ್ತು ನೀವು. ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗ್ತಿಲ್ಲ ಸ್ವಾತಿ. ಹೇಗಾದರೂ ಮಾಡಿ ನನ್ನ ಮೈತ್ರಿ ಮದುವೆ ಮಾಡಬೇಕು ಅಂತ ಪಣ ತೊಟ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ವಿಷಯ ಎಲ್ಲ ಅಪ್ಪ ಅಮ್ಮನ ಗೊತ್ತಾಗುತ್ತೆ. ಆಮೇಲೆ ನಿಜ ಎಲ್ಲ ಬಯಲಾಗ್ಬಿಟ್ರೆ ಅನಿರುದ್ಧ ವಿಷಯ ಏನಾದರೂ ಅಪ್ಪ ಅಮ್ಮನ ಗೊತ್ತಾದ್ರೆ ಎದೆ ಹೊಡ್ಕೊಂಡ್ಬಿಡ್ತಾರೆ ಅಷ್ಟೇ. ನಿಮಗಿರೋ ಕಾಮನ್ ಸೆನ್ಸು ನಿಮ್ಮ ಅಕ್ಕಂಗಿರ್ಬೇಕಲ್ವಾ? ಸುಮ್ಮನೆ ಕಾರಣ ಇಲ್ಲದೆ ಹಠ ಹಿಡಿದು ಕೂತಿದ್ದಾರೆ ಅಷ್ಟೇ. ಅಲ್ಲ, ನಾನೀಗ ಮದುವೆ ಮಾಡ್ಕೊಳ್ಳೋದು ಅಂದರೆ ಅದಷ್ಟು ಸುಲಭದ ವಿಷಯನಾ ಸ್ವಾತಿ? ಮನೇಲಿ ಎಷ್ಟು ಕನ್ಫ್ಯೂಷನ್ಸ್ಗಳಾಗತ್ತೆ, ಎಷ್ಟು ಸಮಸ್ಯೆಗಳಾಗತ್ತೆ, ಎಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಇದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಸುಮ್ಮನೆ ನನ್ನನ್ನು ಮೈತ್ರಿಯನ್ನ ಪೇಚಾಟಕ್ಕೆ ಸಿಕ್ಕಾಕ್ಸ್ತಾ ಇದ್ದಾರೆ ಅಷ್ಟೇ. ಇದಕ್ಕೆ ಸೊಲ್ಯೂಷನ್ ಏನು ಪ್ರೇಮ್? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸ್ವಾತಿ. ಮೈತ್ರಿ ಯಾರನ್ನಾದರೂ ಮದುವೆ ಮಾಡಿಕೊಂಡ್ರೆ ಸಾಕ್ಷಿ ತಲೆಯಲ್ಲಿರೋ ಹುಚ್ಚು ಆಲೋಚನೆಗಳಿಗೆ ಫುಲ್ ಸ್ಟಾಪ್ ಬೀಳುತ್ತೆ. ಆದರೆ ಈ ಮೈತ್ರಿ ನೋಡಿದ್ರೆ ಅವಳು ಮದುವೆ ಬಗ್ಗೆ ಯಾವ ನಿರ್ಧಾರನೂ ತಗೋತಾ ಇಲ್ಲ, ಸುಮ್ಮನೆ ಸತಾಯಿಸ್ತಾ ಇದ್ದಾಳೆ. ನಮ್ಮ ತಾತ ಎಂಥ ಒಳ್ಳೆ ಸಂಬಂಧ ನೋಡಿದ್ರು, ಅದನ್ನೇ ನೆಗ್ಲೆಕ್ಟ್ ಮಾಡಿದ್ಲು. ಪ್ರೇಮ್, ನನಗೊಂದು ಐಡಿಯಾ ಹೊಳಿತಿದೆ. ಏನದು ಸ್ವಾತಿ? ಮೈತ್ರಿ ತಾಯಿ ನಿಮ್ಗೆ ಹೇಗಿದ್ರು ಪರಿಚಯ ಇದ್ದಾರಲ್ಲ, ಶ್ರೀಪತಿ ತಾತ ಹೇಳಿದ ಪ್ರಪೋಸಲ್ನ ನೀವು ಮೈತ್ರಿ ತಾಯಿ ಹತ್ರನೇ ಮಾತಾಡಿದ್ರೆ? ಅಂದರೆ ಮೈತ್ರಿ ತಾಯಿ ಮಗಳ ಮದುವೆ ಬೇಗ ಆಗಲಿ ಅಂತ ಡೆಸ್ಪರೇಟ್ ಆಗಿದ್ದಾರೆ.
ಮೈತ್ರೇಯಿಗೆ ನೇರವಾಗಿ ಹೇಳಿದ್ರೆ ಅವಳು ರಿಜೆಕ್ಟ್ ಮಾಡ್ತಾಳೆ. ಅದೇ ಅವ್ರ ತಾಯಿ ಮೂಲಕ ಅಪ್ರೋಚ್ ಮಾಡಿದ್ರೆ ದೊಡ್ಡವ್ರ ಮಾತಿಗೆ ಅವಳು ಹೇಗಾದರೂ ತಲೆ ಬಾಗಲೇಬೇಕಾಗತ್ತೆ. ಇಟ್ಸ್ ಎ ವೆರಿ ಗುಡ್ ಐಡಿಯಾ. ಹೇಗಾದರೂ ಮಾಡಿ ಅವಳ ಹತ್ರ ಮದುವೆ ಬಗ್ಗೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡು ಅಂತ ಅವ್ರ ತಾಯಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಈಗ ನಾನು ಅವ್ರಿಗೆ ಒಂದು ಒಳ್ಳೆ ಸಂಬಂಧ ಪ್ರಪೋಸ್ ಮಾಡಿದ್ರೆ ಮೈತ್ರೇಯಿಗೂ ಒಂದು ಹೊಸ ಜೀವನ ಸಿಕ್ಕಾಗತ್ತೆ. ಸಾಕ್ಷಿ ಹುಚ್ಚಾಟಕ್ಕೆಲ್ಲ ತಡೆ ಬೀಳುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಸಮಯ ನೋಡಿಕೊಂಡು ಮೈತ್ರೇಯಿ ಅವ್ರ ತಾಯಿಗೆ ಫೋನ್ ಮಾಡ್ತೀನಿ. ಬ್ರದರ್, ಇವತ್ತು ಸರಿಯಾಗಿ ಚಾರ್ಜ್ ಮಾಡೋಣ ಅವನಿಗೆ, ಬಿಡೋದು ಬೇಡ. ಅವ್ನು ಮಾಡಿರೋ ತಪ್ಪು ಸಾಮಾನ್ಯದಲ್ಲ, ಹೀಗೆ ಬಿಟ್ರೆ ನಮಗೆ ತೊಂದರೆ. ಇಲ್ಲ ನೀ ಇವತ್ತು ಅವನನ್ನ ಬಿಡೋದಿಲ್ಲ. ಅವನು ದಯವಿಟ್ಟು ವಾಪಸ್ ಬನ್ನಿ ಅಂತ ಕರೆಯೋಕೆ ಬಂದಿದ್ದೀವಿ. ಏನು ಮಾತಾಡ್ತಿದ್ದೀರಾ? ಮಾನ ಮರ್ಯಾದೆ ಇದೆಯಾ ನಿನಗೆ? ಯಾಕಾದಿತ್ಯ? ನಿನ್ನಿಂದ ದೊಡ್ಡ ಅನಾಹುತನೇ ಆಗಿದೆ. ಮಾನ ಮರ್ಯಾದೆ ಏನಾರು ಇದೆಯಾ ನಿನಗೆ? ಫೋನಲ್ಲಿ ನನ್ನ ಕೈಲಿ ಒಂದ್ಸತಿ ಬೈಸ್ಕೊಂಡಿದ್ಯಾ? ತಿರ್ಗಾ ತೇಜಸ್ವಿನಿಗೆ ಯಾಕೆ ಫೋನ್ ಮಾಡಿದೆ? ಜ್ಞಾನ ಬೇಡ ನಿಂಗೆ? ಆದಿತ್ಯ, ನಾನು ಫೋನಲ್ಲೇ ಉತ್ತರ ಕೊಟ್ಟಿದ್ದೀನಿ. ತೇಜಸ್ವಿನಿ ಕಡೆಯಿಂದ ಮಿಸ್ಡ್ ಕಾಲ್ ಬಂದಿತ್ತು, ಅದಕ್ಕೆ ನಾನು ಕಾಲ್ ಮಾಡಿದೆ ಅಷ್ಟೇ. ಓ, ಹಾಗಾದ್ರೆ ಯಾರು ಮಿಸ್ ಕಾಲ್ ಕೊಟ್ಟರು ಕಾಲ್ ಮಾಡಿಬಿಡ್ತೀಯ ನೀನು? ಎಲ್ಲರಿಗೂ ನಾನ್ಯಾಕೆ ಮಾಡಲಿ? ತೇಜಸ್ವಿನಿ ಒಬ್ಬ ಮರ್ಯಾದಸ್ಥ ಹೆಂಗಸು. ಅವರು ಮಿಸ್ಡ್ ಕಾಲ್ ಕೊಟ್ಟರು ಅಂತ ನಾನು ವಾಪಸ್ ಕಾಲ್ ಮಾಡಿದೆ. ಅದರಲ್ಲಿ ತಪ್ಪೇನು? ತಪ್ಪೇ. ಇಷ್ಟೆಲ್ಲ ಅನಾಹುತಗಳು ಅವಾಂತರಗಳು ನಿನ್ನ ಕಡೆಯಿಂದ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಹ್ಯಾಕ್ ಕಾಲ್ ಮಾಡ್ತೀಯ ನೀನು? ಅವ್ರ ಸಂಪರ್ಕ ಯಾಕೆ ನಿನಗೆ? ಯಾರ ಸಂಪರ್ಕನೂ ನನಗೆ ಬೇಕಾಗಿಲ್ಲ ಅನಿರೋಧ್. ಪತ್ರಿಕೆ, ಸಂಬಂಧ, ವ್ಯವಹಾರ ಎಲ್ಲನೂ ಕಳಿಸ್ಕೊಂಡು ಬಂದಾಯ್ತಲ್ಲ, ನನಗಿನ್ಯಾರ ಸಹವಾಸನೂ ಬೇಕಾಗಿಲ್ಲ. ನೀವು ಸುಮ್ಮನೆ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೋಬೇಡಿ. ನೋಡು, ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯ ಪದೇ ಪದೇ ಡಿಫ್ರೆನ್ಸಸ್ ಬರೋದಕ್ಕೆ ನೀನೇ ಕಾರಣ. ಹಾಸ್ಪಿಟ್ಲಲ್ಲಿ ನಿಂಗೆ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀನಿ, ಆದರೆ ನೀನು ಎಚ್ಚೆತ್ಕೊಂಡಿರೋ ಲಕ್ಷಣಗಳು ಒಂದೂ ಕಾಣಿಸ್ತಾ ಇಲ್ಲ. ದೊಡ್ಡ ಫ್ಲರ್ಟ್ ಆಗಿದೆಯಾ ನೀನು? ಆದಿತ್ಯ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನನ್ನನ್ನು ಆ ಗುಂಪಿಗೆ ಸೇರಿಸ್ಬೇಡಿ. ನಿಮ್ಮ ತಮ್ಮ ಇದ್ದಾರಲ್ಲ, ಅವರು ಅಂತ ಕೆಲಸ ಮಾಡಿದವರು. ಅವ್ರಿಗೆ ಸ್ವಲ್ಪ ಸರಿಯಾಗಿ ಹೇಳಿ. ಪ್ರಧಾನ್. ಹೌದು, ನನ್ನನ್ನೇನು ನೀವು ಅನ್ಕೊಂಡ್ರಾ ಮಿಸ್ಟರ್ ಅನಿರುದ್ಧ್? ಅಲ್ರಿ, ಆ ಸಾಕ್ಷಿ ಅನ್ನೋ ಸ್ಟಾಫ್ನೇ ಬಿಡಲಿಲ್ಲ ನೀವು. ಅವಳನ್ನ ಕದ್ದು ಮದುವೆ ಆಗಿ ಗರ್ಭಿಣಿ ಮಾಡಿ ಕೊನೆಗೆ ಅವಳಿಗೆ ಮೋಸ ಮಾಡಿದ್ರಿ. ನೀವು ನನಗೆ ಅಡ್ವೈಸ್ ಮಾಡಕ್ಕೆ ಬರ್ತೀರಾ? ತೆಗೆದು ಕಪಾಳಕ್ಕೆ ಬಾರಿಸ್ತೀನಿ. ನನ್ನ ವಿಚಾರ ಬಿಡು, ನೀನು ಮಾಡಿರೋ ಮನೆ ಹಾಳು ಕೆಲಸದ ಬಗ್ಗೆ ಮಾತಾಡು. ಏನು ನಮ್ಮ ಅತ್ತಿಗೆ ತಲೆ ಕೆಡಿಸ್ತೀಯಾ? ಪದೇ ಪದೇ ಫೋನ್ ಮಾಡಿ ತಲೆ ತಿಂತೀಯಾ? ಏನು ಉದ್ದೇಶ ನಿಂದು? ಯಾವ ಉದ್ದೇಶನೂ ನನಗಿಲ್ಲ. ಅಷ್ಟು ಒಳ್ಳೆ ಹೆಣ್ಣನ್ನು ಅನುಮಾನಿಸಿ ಇಲ್ಲಿವರೆಗೂ ಬಂದಿದ್ದೀರಲ್ಲ, ಇಬ್ರು ಫೂಲ್ಸ್. ಒಬ್ಬ ಅಯೋಗ್ಯ ಗಂಡ, ಇನ್ನೊಬ್ಬ ನೀಚ ಮೈದುನ. ಆ ಮನೆಯಲ್ಲಿ ಆ ತೇಜಸ್ವಿನಿ ಅದು ಹೇಗೆ ಜೀವನ ಮಾಡ್ತಿದ್ದಾರೋ ಏನೋ. ಪ್ರಧಾನ್, ಏನ್ರಿ ಹೊಡಿಯಕ್ಕೆ ಬರ್ತೀರಾ? ನೀನು ಎಂಥ ಕ್ರಿಮಿನಲ್ಲು ಅಂತ ನಿಮ್ಮ ಅಣ್ಣನಿಗೆ ಗೊತ್ತಿಲ್ಲ. ಅದೊಂದು ಶುದ್ಧ ಹಿತ್ತಾಳೆ ಕಿವಿ. ಅಷ್ಟು ಒಳ್ಳೆ ಹೆಂಡತಿನ ಅನುಮಾನ ಪಡ್ತಿದ್ದಾನೆ. ಫೋನ್ನಲ್ಲಿ ಒಂದು ಗಂಡ್ಸ್ ಮಾತಾಡಿದ ತಕ್ಷಣ ಸಂದೇಹ ಪಡ್ತಾನೆ. ನೀನು ಒಬ್ಬ ಗಂಡನ. ಪ್ರಧಾನ್, ಒತ್ತು ಬುದ್ಧಿ ಕಲಿಸ್ಬೇಕಾಗತ್ತೆ ನಿನಗೆ. ಏನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೆಯಾ? ಬುದ್ಧಿ ನೆಟ್ಟಗಿದೆಯಾ ನಿನಗೆ? ಬುದ್ಧಿ ಕಳ್ಕೊಂಡಿರೋರು ನೀವಿಬ್ರು. ನಿಮ್ಮ ಆಬ್ಸೆನ್ಸ್ನಲ್ಲಿ ಅಷ್ಟು ಚೆನ್ನಾಗಿ ತೇಜಸ್ವಿನಿ ಪತ್ರಿಕೆ ನಡೆಸ್ತಾ ಇದ್ರೆ ಏಕಾಏಕಿ ತೇಜಸ್ವಿನ ಪತ್ರಿಕೆಯಿಂದ ಕಿತ್ತಾಕ್ದವರು ನೀವು. ಈಗ ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ದೀರಾ? ಮಿತಿ ಮೀರಿ ಮಾತಾಡ್ತಿದ್ಯಾ? ಸತ್ಯ ತಾನೇ ಹೇಳ್ತಾ ಇದ್ದೀನಿ. ನಾನು ಯಾರಿಗೂ ಹೆದರೋನಲ್ಲ. ನಾನು ಸರಿಯಾಗಿರೋ ತನಕ ನಿಮ್ಮ ಈ ಬೆದರಿಕೆಗೆ ಜಗ್ಗೋ ಅವಶ್ಯಕತೆನೂ ಇಲ್ಲ. ಗೊತ್ತಾಗತ್ತೆ. ನೀನೀಗ ಹೊರಗಡೆ ಇರೋದು ಬೇಲ್ ಮೇಲೆ,
ನಮ್ಮ ಅಣ್ಣನ ಕಿಡ್ನಾಪ್ ಕೇಸು ಇನ್ನೂ ನಡೀತಾ ಇದೆ. ಸತ್ಯ ಬಯಲಾದರೆ ಕಂಬಿ ಹಿಂದೆ ನಿಲ್ಬೇಕಾಗತ್ತೆ ನೀನು. ಆಗಲಿ, ಸತ್ಯ ಬಯಲಾಗಲಿ, ಆಮೇಲೆ ನೋಡೋಣ. ಈಗ ನಿಮ್ಮ ಗೊಡ್ಡು ಬೆದರಿಕೆಗೆ ನಾನು ಜಗ್ಗೋನಲ್ಲ. ಸುಮ್ಮನೆ ನನ್ನ ಹತ್ರ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡಿ. ನಿಮ್ಮ ಥರ ನೀಚ ನಾನಲ್ಲ. ನೋಡಿದ್ಯಾ ನಾವು ಒಪ್ಪು. ಬ್ರದರ್, ಆ ಕೊಬ್ಬು ಹೇಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತು. ನೀನು ತಲೆ ಕೆಡಿಸ್ಕೊಬೇಡ. ಕಾರ್ ಹತ್ತು. ಪ್ರಧಾನ ಟೈಮ್ ನೋಡಿ ಬಲಿ ಹಾಕಬೇಕು ಬ್ರದರ್. ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟೇ ಇಲ್ಲ ಅವನಿಗೆ. ನೀನು ಹ್ಞೂ ಅನ್ನೋ, ನೀನು ತಂಟೆಗೆ ಬರಬಾರ್ದು, ಆ ಥರ ಮಾಡ್ತೀನಿ. ಏನು ಬೇಕಾದ್ರೂ ಮಾಡನಿ, ಒಟ್ಟಿನಲ್ಲಿ ಅವ್ನು ಬುದ್ಧಿ ಕಲಿಬೇಕು ಅಷ್ಟೇ. ನೀನೇನು ಯೋಚನೆ ಮಾಡಬೇಡ. ನನಗೆ ಬಿಡು ಅನ್ನಲ್ಲ, ನಾನು ಅವನು ವಿಚಾರಿಸ್ಕೊತೀನಿ. ನೀವು ಏನ್ ಬೇಕಾಗಿತ್ತು? ನಮ್ಮ ಪ್ರಧಾನಿಗೆ ಅವಾಜ್ ಆಗ್ತೀಯ. ನಮ್ಮ ಬಾಸ್ ಪ್ರಧಾನ್ ಅವರಿಗೆ ಧಮಕಿ ಹಾಕ್ತೀರಾ? ಪ್ರಧಾನ್ ಸಾರಿಗೆ ಅವಾಜ್ ಆಗ್ತೀಯ. ನಮ್ಮ ಪ್ರಧಾನಿಗೆ ಅವಾಜ್ ಆಗ್ತೀಯ. ಸರ್, ಎಲ್ಲ ವ್ಯವಸ್ಥೆ ಆಗಿದೆ. ವೆರಿ ಗುಡ್. ಡಾಕ್ಟ್ರೇ, ಇವ್ರಿಗೆ ಯಾರೋ ಗೂಂಡಗಳು ಸಖತ್ತಾಗಿ ಹೊಡೆದಿದ್ದಾರೆ. ದಯವಿಟ್ಟು ನೋಡಿ. ಇವರು ಅನಿರುದ್ಧ್ ಅಂತ, ಅವ್ರು ಆದಿತ್ಯ ಅಂತ.
ಇವ್ರ ವಿಷಯ ನಮಗೆ ಬಿಡಿ, ನಾವು ನೋಡ್ಕೋತೀವಿ. ಕರ್ಕೊಂಬನ್ನಿ. ಹಲೋ ಸರ್, ನಾನು ವಿನಯ್ ಮಾತಾಡ್ತಾ ಇರೋದು. ಹೇಳಿ ವಿನಯ್, ಏನು ಸಮಾಚಾರ? ಸರ್, ಗಾಬರಿ ಆಗಬೇಡಿ. ಅನಿರುದ್ಧ್ ಸಾರು ಮತ್ತು ಆದಿತ್ಯ ಸಾರು ಪ್ರಧಾನ್ ಮನೆ ಹತ್ರ ಹೋಗಿದ್ದಾರಂತೆ. ಅಲ್ಲಿ ಸಣ್ಣ ಪುಟ್ಟ ಮಾತುಕತೆ ಆಗಿದೆ. ಅದಕ್ಕೆ ಸರ್, ಆ ಕಾರಣಕ್ಕೆ ಪ್ರಧಾನ್ ಅವರು ರೌಡಿಗಳನ್ನ ಬಿಟ್ಟು ಸಖತ್ತಾಗೆ ಹೊಡಿಸಿದ್ದಾರೆ ಸರ್. ಏನು ಹೇಳ್ತಿದ್ದೀರಿ ನೀವು? ಹೌದು ಸರ್, ಏಟೇನೋ ಸಖತ್ತಾಗಿ ಬಿದ್ದಿದೆ. ಇಲ್ಲೇ ಆಂಬುಲೆನ್ಸಲ್ಲಿ ತಂದು ಹಾಕಿದ್ದಾರೆ. ಅನಿರುದ್ಧ್ ಸಾರೇ ನನಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ತಕ್ಷಣ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಮೈ ಗಾಡ್, ಹೇಗಿದ್ರಪ್ಪ ಇಬ್ರು? ಸರ್, ಗಾಬರಿ ಆಗೋವಂಥದ್ದು ಏನಿಲ್ಲ. ಏಟೇನೋ ಜಾಸ್ತಿ ಬಿದ್ದಿದೆ. ಡಾಕ್ಟ್ರು ನೋಡ್ತಾ ಇದ್ದಾರೆ ಸರ್. ಇಲ್ಲೇ ಸಂಜೀವಿನಿ ಹಾಸ್ಪಿಟ್ಲಿಂದ ಮಾತಾಡ್ತಾ ಇದ್ದೀನಿ. ಸರಿ, ಈಗಲೇ ಹೊರಟು ಬರ್ತೀವಿ. ಥ್ಯಾಂಕ್ ಯು. ಮೈ ಗುಡ್ನೆಸ್. ಮಾವ ಏನಾಯ್ತು? ಯಾಕೆ ಕೂತ್ಕೊಂಡ್ರಿ? ಏನಾಯ್ತು ಮಾವ? ಏನು ಅಂತ ಹೇಳಮ್ಮ? ಹೇಳಿ ಮಾವ. ಕುಸು, ಸಂಜೀವಿನಿ ಹಾಸ್ಪಿಟ್ಲಲ್ಲಿ ನಿಂಗೆ ಗೊತ್ತಾ? ಗೊತ್ತು, ಇಲ್ಲೇ ಹತ್ರದಲ್ಲೇ. ಯಾಕೆ ಮಾವ, ಯಾರಿದ್ದಾರೆ ಅಲ್ಲಿ? ಅದು ಯಾರಿದ್ದಾರೆ ಮಾವ? ಹೇಳಿ ಮಾವ. ನೀವಿಬ್ರು ಗಾಬರಿ ಆಗಬಾರ್ದು. ಇಲ್ಲ, ಹೇಳಿ ಮಾವ. ಆದಿತ್ಯ ಅನಿರುದ್ಧನ ಅಲ್ಲಿ ಅಡ್ಮಿಟ್ ಮಾಡಿದಾರಂತಮ್ಮ. ಡಾಕ್ಟ್ರೇ, ಆದಿತ್ಯ ಅವರಿಗೆ ಪಾಪ ತುಂಬಾ ಏಟು ಬಿದ್ದಿದೆ ವಿನಯ್. ಒಂದೆರಡು ಕಡೆ ಹೊಲಿಗೆ ಹಾಕಿದ್ದೀನಿ, ಸರಿಯಾಗಿ ಹೊಡೆದಿದ್ದಾರೆ. ಸ್ವಲ್ಪ ಬ್ಲಡ್ ಹೋಗಿದೆ, ಬ್ಯಾಂಡೇಜ್ ಮಾಡಿದ್ದೀನಿ. ತುಂಬ ನೋವಿರುತ್ತೆ, ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದೀನಿ, ಸರಿ ಹೋಗುತ್ತೆ. ಡಾಕ್ಟ್ರೇ, ನಮ್ಮ ಅನಿರುದ್ಧ್ ಸಾರು? ಅವ್ರಿಗೇನೂ ಆಗಿಲ್ಲ, ಸುಮ್ಮನೆ ಬ್ಯಾಂಡೇಜ್ ಕಟ್ಸಿದ್ದೀನಿ, ಒಂದೆರಡು ಕಡೆ ಪ್ಲಾಸ್ಟರ್ ಹಾಕ್ಸಿದ್ದೀನಿ. ಯಾರಿಗೂ ಅನುಮಾನ ಬರಲ್ಲ, ನಿಜಕ್ಕೂ ಏಟು ಬಿದ್ದಿದೆ ಅನ್ಕೋತಾರೆ. ಥ್ಯಾಂಕ್ಸ್ ಡಾಕ್ಟ್ರೇ. ಯಾರಿಗೂ ಅನುಮಾನ ಬರೆದಿದ್ರೆ ಅಷ್ಟೇ ಸಾಕು. ನೀವು ಮಾಡಿರೋ ಕೆಲಸಕ್ಕೆ ನಮ್ಮದೊಂದು ಚಿಕ್ಕ ಕಾಣಿಕೆ. ಮತ್ತೇನಾದರೂ ಸಹಾಯ ಬೇಕಿದ್ರೆ ಮಾಡೋಣ ಬಿಡಿ. ಡಾಕ್ಟ್ರೇ, ಸತ್ಯದೇವ್ ಫ್ಯಾಮಿಲಿಗೆ ಫೋನ್ ಮಾಡಿದ್ದೀನಿ. ಅವ್ರು ಬಂದಾಗ ನೀವು ಈ ರೀತಿ ನಾಟಕನ ಕಂಟಿನ್ಯೂ ಮಾಡಿದ್ರೆ ಸಾಕು. ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ. ನರ್ಸ್ಗೆ ಹೇಳಿದ್ದೀನಿ, ಯಾರಿಗೂ ಅನುಮಾನ ಬರಲ್ಲ. ಆದಿತ್ಯನಿಗೆ ಮಾತ್ರ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ಸ್ ಡಾಕ್ಟ್ರೇ.